ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ಬೇಕು. ನಾನು ಇವತ್ತು ಮಾಡುವುದು ಏನಂದರೆ ರೆಸಿಪಿ ಮಂಗ್ರವಳ್ಳಿ ಗೊಜ್ಜು. ಇದು ನಮ್ಮ ಹಳ್ಳಿ ಕಡೆ ಎಲ್ಲ ಬಜ್ಜಿ ಅಂತಾರೆ, ಇಲ್ಲಿ ಗೊಜ್ಜು ಅಂತಾರೆ ಸಿಟಿನಲ್ಲೆಲ್ಲ. ಇದನ್ನು ಎಲೆಯೆಲ್ಲ ಬಿಡಿಸ್ಕೊಂಡು ನೀಟಾಗಿ ತೊಳ್ಕೊಂಡು ವಾಶ್ ಮಾಡ್ಕೊಂಡು ಒಂದು 2-3 ಸಲ ಎತ್ತಿಟ್ಕೋಬೇಕು. ಇದಕ್ಕೆ ಬೇಕಾಗ ಸಾಮಾನು ಜೀರಿಗೆ, ಮೆಣಸು, ಹುಣಸೆಹಣ್ಣು, ಈರುಳ್ಳಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, 4 ಹಸಿಮೆಣಸಿನ್ಕಾಯಿ, ಒಂದು ಟೊಮೊಟೊ, 1-2 ಸ್ಪೂನ್ ಹುಳಿ ಪುಡಿ, ಒಗ್ಗರಣೆಗೆ ಬೇಕಾಗಿರೋದು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ. ಇದನ್ನೆಲ್ಲ ಎಣ್ಣೆ ಹಾಕಿ ಹುರ್ಕೋಬೇಕು. ಒಂದು ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೋಬೇಕು. ಇದಕ್ಕೆ ಆಯಲ್ ಹಾಕೋಬೇಕು, ಒಂದು 4 ಸ್ಪೂನ್. ಹಸಿಮೆಣಸಿನ್ಕಾಯಿ ಹಾಕೋಬೇಕು, ಸೊಪ್ಪು ಹಾಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು. ಕಡ್ಡಿದ್ದು ಒಳಗೆ ಮಾಡಬಾರ್ದು, ಕಡ್ಡಿ ಚಟ್ನಿ ಆದರೆ ಗೊಜ್ಜಾಗಿ ಮಾಡ್ಕೋಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಇಟ್ಕೋಬೇಕು. ಸ್ವಲ್ಪ ಆಗೋಗುತ್ತೆ. ಇದನ್ನೆಲ್ಲ ಒಗ್ಗರಣೆಗೆ ಹಾಕಬೇಕು. ಈರುಳ್ಳಿ ಹಾಕೊಳ್ತೀವಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ಸ್ವಲ್ಪ ಕಡಲೆ ಎರಡು ಹಾಕಬಹುದು. ಸ್ವಲ್ಪ ಗಸಗಸೆ ಹಾಕಿದ್ದೀನಿ, ಸ್ವಲ್ಪ ಕಡಲೆ ಹಾಕಿದ್ದೀನಿ, ಟೊಮೊಟೊ ಆ್ಯಡ್ ಮಾಡ್ಕೊಳ್ತೀನಿ. ಟೊಮೊಟೊ ಚೆನ್ನಾಗಾಗುತ್ತೆ. ಇದಕ್ಕೆ ಪುಡಿನೂ ಹಾಕ್ಬಿಡ್ತೀನಿ. ಇವಾಗ ಸ್ಟವ್ ಆಫ್ ಮಾಡ್ಕೋಬೇಕು. ಅದು ಆರಿದ್ಮೇಲೆ ಮಿಕ್ಸಿ ಹಾಕೊಂಡು ರುಬ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ನೋಡಿ ಹಿಂಗೆಲ್ಲ ಮಿಕ್ಸಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಫೈನ್ ಪೇಸ್ಟ್ ಆಗಿದೆ. ಸ್ವಲ್ಪ ಆಯಲ್ ಹಾಕಬೇಕು. ಮನೇಲಿ ಯಾವುದಿರುತ್ತೆ ಎಣ್ಣೆ ಅದೇ. ಕಾದಿದೆ. ಸ್ವಲ್ಪ ಸಾಸಿವೆ, ಹಿಂಗು, ಮೆಣಸಿನ್ಕಾಯಿ ಸ್ವಲ್ಪ ಇಷ್ಟು ಅಳತೆಗೆ ನೀರು ಬೇಕು. ಅದೊಂದು ತುಂಬ ತೆಳ್ಳಗೆ ಮಾಡ್ಕೋಬೇಡಿ, ಗಟ್ಟಿನೇ ಮಾಡ್ಕೊಳ್ಳಿ. ಇವಾಗ ಸಾಂಬಾರು
ಚೆನ್ನಾಗಿ ಕುದಿಸಿದೆ. ಖಾರ ಎಲ್ಲ ಚೆನ್ನಾಗಿ ಬೆಂದಮೇಲೆ ಉಪ್ಪು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ಸಾಲು, ಗಟ್ಟಿ ಇದ್ದರೆ ಸಾಲು. ತುಂಬ ತೆಳ್ಳು ಮಾಡ್ಕೋಬೇಡಿ, ಗಟ್ಟಿಲಿ ಇದ್ರೆ ಚೆನ್ನಾಗಿರುತ್ತೆ. ಊಟ ಮಾಡ್ಕೊಂಡು ತಿಂದು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ.